ನಮಸ್ಕಾರ ಸ್ನೇಹಿತರೆ, ನಿಮ್ಮ ಗೋತ್ರದ ನಿಜವಾದ ಶಕ್ತಿ ನಿಮಗೆ ತಿಳಿದಿದೆಯೇ? ಇದು ಆಚರಣೆಯಲ್ಲ, ಮೂಢನಂಬಿಕೆ ಅಲ್ಲ. ಇದು ನಿಮ್ಮ ಪ್ರಾಚೀನ ಸಂಹಿತೆ. ನಿಮ್ಮ ಹಿಂದಿನದನ್ನು ಅರ್ಥ ಮಾಡಿಕೊಳ್ಳಲು ಇದು ಅತ್ಯಗತ್ಯ. ಗೋತ್ರ ಎಂಬುದು ನಿಮ್ಮ ಮನೆತನದ ಹೆಸರಲ್ಲ, ಇದು ನಿಮ್ಮ ಆಧ್ಯಾತ್ಮಿಕ DNA. ಅನೇಕ ಜನರಿಗೆ ತಮ್ಮ ಗೋತ್ರ ಯಾವುದೆಂದು ತಿಳಿದಿಲ್ಲ. ಪೂಜೆಯ ಸಮಯದಲ್ಲಿ ಪಂಡಿತರು ಏನೋ ಒಂದು ಹೇಳ್ತಾರೆ ಅಂತ ಭಾವಿಸುತ್ತಾರೆ. ಆದರೆ ಇದು ಅಷ್ಟೊಂದು ಸುಲಭದ ವಿಷಯವಲ್ಲ. ನಿಮ್ಮ ಗೋತ್ರ ಅಂದರೆ ನೀವು ಯಾವ ಋಷಿಯ ಮನಸ್ಸು, ಆಲೋಚನೆಗಳು, ಶಕ್ತಿ ಮತ್ತು ಜ್ಞಾನದ ಜೊತೆಗೆ ಸಂಪರ್ಕ ಹೊಂದಿದ್ದೀರಿ ಎಂದು ತಿಳಿಸುವುದು. ಪ್ರತಿಯೊಬ್ಬ ಹಿಂದೂ ಕೂಡ ಒಬ್ಬ ಋಷಿಯ ಜೊತೆಗೆ ಆಧ್ಯಾತ್ಮಿಕವಾಗಿ ಸಂಪರ್ಕ ಹೊಂದಬಹುದು. ಆ ಋಷಿ ನಿಮಗೆ ರಕ್ತ ಸಂಬಂಧಿಯಾಗಬೇಕಿಲ್ಲ, ಆದರೆ ಅವರು ನಿಮ್ಮ ಆತ್ಮ ಸಂಬಂಧಿ. ಗೋತ್ರ ಅಂದರೆ ಕುಲವಲ್ಲ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಗೊಂದಲಮಯವಾಗುತ್ತಿದೆ. ಗೋತ್ರ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಪರಿಕಲ್ಪನೆ ತಪ್ಪು. ಗೋತ್ರ ವ್ಯವಸ್ಥೆ ಕುಲ ವ್ಯವಸ್ಥೆಗಿಂತಲೂ ಹಿಂದಿನದು. ಇದು ಕೇವಲ ಶೈಕ್ಷಣಿಕ ಮನ್ನಣೆ. ಋಷಿಗಳು ತಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗೋತ್ರವನ್ನು ನೀಡುತ್ತಿದ್ದರು. ಅದನ್ನು ಶಿಕ್ಷಣದ ಮೂಲಕ ಗಳಿಸಲಾಗುತ್ತಿತ್ತು. ಆದ್ದರಿಂದ ಗೋತ್ರವು ಒಂದು ಶಕ್ತಿ ಅಥವಾ ಗುರುತು ಅಲ್ಲ, ಅದು ಜ್ಞಾನದ ಗುರುತು. ಪ್ರತಿ ಗೋತ್ರ ಒಂದು ಮಹಾಋಷಿಯಿಂದ ಬರುತ್ತದೆ. ನೀವು ವಸಿಷ್ಠ ಗೋತ್ರಕ್ಕೆ ಸೇರಿದವರಾಗಿದ್ದರೆ ನೀವು ಋಷಿ ವಸಿಷ್ಠರ ಮಾನಸಿಕ ವಾಸ್ತವವನ್ನು ಹೊಂದಿರುತ್ತೀರಿ. ಅವರು ಶ್ರೀರಾಮನ ಗುರು ಮತ್ತು ದಶರಥರ ಸಲಹೆಗಾರರು ಕೂಡ ಆಗಿದ್ದರು. ಭಾರದ್ವಾಜ ಗೋತ್ರವು ವೇದಗಳ ಒಂದು ಭಾಗವಾಗಿದ್ದು ಯುದ್ಧ ಕಲೆಯಲ್ಲಿ ಪರಿಣಿತರಾಗಿದ್ದ ಋಷಿಯ ವಂಶಾವಳಿಯಾಗಿದೆ. ನಮಗೆ ಒಟ್ಟು 49 ಪ್ರಮುಖ ಗೋತ್ರಗಳಿವೆ. ಪ್ರತಿಯೊಂದು ಗೋತ್ರವು ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪರಿಣಿತರಾಗಿರುವಂತಹ ಋಷಿಯೊಂದಿಗೆ ಸಂಬಂಧ ಹೊಂದಿದೆ. ಹಿರಿಯರು ಒಂದೇ ಗೋತ್ರದ ನಡುವೆ ಮದುವೆಯನ್ನು ಏಕೆ ನಿಷೇಧಿಸಿದ್ದರು ಗೊತ್ತಾ? ಇದು ನಾವು ಸಾಮಾನ್ಯವಾಗಿ ಶಾಲೆಯಲ್ಲಿ ಕಲಿತುಕೊಳ್ಳುವಂತಹ ವಿಷಯವಲ್ಲ. ಗೋತ್ರವನ್ನು ಪುರುಷ ರೇಖೆಯ ಮೂಲಕ ರವಾನಿಸಲಾಗುತ್ತದೆ. ಅಂದರೆ ಒಂದೇ ಗೋತ್ರಕ್ಕೆ ಸೇರಿದವರಾಗಿದ್ದರೆ ಅವರು ಆನುವಂಶಿಕವಾಗಿ ನಿಕಟ ಸಂಬಂಧಿಗಳಾಗಿರುತ್ತಾರೆ. ಇದು ಅವರ ಮಕ್ಕಳಲ್ಲಿ ದೈಹಿಕ ಮತ್ತು ಮಾನಸಿಕ ದೋಷಗಳಿಗೆ ಕಾರಣವಾಗಬಹುದು. ಆದ್ದರಿಂದಲೇ ಒಂದೇ ಗೋತ್ರದ ಮಧ್ಯೆ ಮದುವೆ ನಿಷೇಧಿಸಲಾಗಿತ್ತು. ಗೋತ್ರ ಪದ್ಧತಿಯು ಪ್ರಾಚೀನ ಭಾರತೀಯ ತಳಿ ವಿಜ್ಞಾನವಾಗಿದೆ. ಕೆಲವರು ಹುಟ್ಟಿನಿಂದಲೇ ತತ್ವಜ್ಞಾನಿಗಳು, ಕೆಲವರಿಗೆ ಆಧ್ಯಾತ್ಮಿಕತೆಯತ್ತ ಆಕರ್ಷಣೆ ಇರುತ್ತದೆ, ಕೆಲವರು ಸ್ವಾಭಾವಿಕವಾಗಿಯೇ ಧೈರ್ಯಶಾಲಿಗಳು. ಇದೆಲ್ಲ ಏಕೆ? ನಿಮ್ಮ ಗೋತ್ರ ಋಷಿಯ ಮಾನಸಿಕ ಫ್ರೀಕ್ವೆನ್ಸಿ ಇನ್ನೂ ನಿಮ್ಮೊಳಗೆ ಕೆಲಸ ಮಾಡುತ್ತಿರುವುದರಿಂದ. ನಿಮ್ಮ ಗೋತ್ರದ ಋಷಿ ಒಬ್ಬ ಯೋಧನಾಗಿದ್ದರೆ ನಿಮಗೆ ಧೈರ್ಯ ಜಾಸ್ತಿ ಇರುತ್ತದೆ. ನಿಮ್ಮ ಗೋತ್ರದ ಋಷಿ ಔಷಧ ಋಷಿಯಾಗಿದ್ದರೆ ನಿಮಗೆ ಆಯುರ್ವೇದದ ಬಗ್ಗೆ ಒಲವಿರುತ್ತದೆ. ಗೋತ್ರದ ಪ್ರಕಾರವೇ ಶಿಕ್ಷಣವೂ ಕೂಡ ಸಿಗುತ್ತಿತ್ತು. ಪ್ರಾಚೀನ ಗುರುಕುಲಗಳಲ್ಲಿ ವಿದ್ಯಾರ್ಥಿಗೆ ಕೇಳಲಾಗುವ ಮೊದಲ ಪ್ರಶ್ನೆ, ಪುತ್ರ, ನಿನ್ನ ಗೋತ್ರ ಯಾವುದು ಎಂದು. ಏಕೆಂದರೆ ಅದು ವಿದ್ಯಾರ್ಥಿಯ ಕಲಿಕಾ ಶೈಲಿ ಮತ್ತು ಸಾಮರ್ಥ್ಯಗಳನ್ನು ತಿಳಿಸುತ್ತದೆ. ಒಂದು ಸಲ ಗುರುವಿಗೆ ತನ್ನ ವಿದ್ಯಾರ್ಥಿ ಯಾವ ರೀತಿ ಕಲಿತುಕೊಳ್ಳುತ್ತಾನೆ, ಅವನ ಜ್ಞಾನ ಯಾವ ಕಡೆ ಇದೆ, ಯಾವುದರ ಬಗ್ಗೆ ಅವನಿಗೆ ಆಸಕ್ತಿ ಇದೆ ಎಂದು ಗೊತ್ತಾದರೆ ಆ ವಿದ್ಯಾರ್ಥಿಗೆ ಪಾಠ ಕಲಿಸುವುದು ಅತಿ ಸುಲಭ. ಹಾಗಾಗಿ ಮೊದಲು ಗೋತ್ರ ಯಾವುದು ಎಂದು ಗುರುಕುಲದಲ್ಲಿ ಕೇಳಲಾಗುತ್ತಿತ್ತು. ಅತ್ರಿ ಗೋತ್ರವು ಧ್ಯಾನ ಮತ್ತು ಮಂತ್ರಗಳಲ್ಲಿ ಶ್ರೇಷ್ಠವಾಗಿದೆ. ಕಶ್ಯಪ ಗೋತ್ರವು ವೈದ್ಯಕೀಯ ವಿಜ್ಞಾನದಲ್ಲಿ ಶ್ರೇಷ್ಠವಾಗಿದೆ. ಬ್ರಿಟಿಷರು ಗೋತ್ರವನ್ನು ಕೀಳಾಗಿ ಕಾಣುತ್ತಿದ್ದರು. ಅಷ್ಟೇ ಏಕೆ, ಬಾಲಿವುಡ್ನಲ್ಲೂ ಕೂಡ ಗೋತ್ರದ ಬಗ್ಗೆ ತುಂಬಾ ಜೋಕ್ಸ್ ಇದೆ. ಹಾಗಾಗಿ ನಾವು ನಗು ಪಾಲಾಗುತ್ತೀವಿ ಎಂಬ ಭಯದಿಂದ ನಾವು ಗೋತ್ರಗಳನ್ನು ಮರೆತಿದ್ದೀವಿ. ಬ್ರಿಟಿಷರಿಗೆ ನಮ್ಮ ಗೋತ್ರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರದನ್ನು ಮೂಢನಂಬಿಕೆ ಎಂದು ಕರೆದರು. ಬಾಲಿವುಡ್ ಗೋತ್ರ ವ್ಯವಸ್ಥೆಯನ್ನು ಅಪಹಾಸ್ಯ ಮಾಡಿತು. ಹಾಗಾಗಿ ನಾವು ಕೂಡ ಇದರ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳುವುದು ನಿಲ್ಲಿಸಿಬಿಟ್ಟೆವು. ಸುಮಾರು 10,000 ವರ್ಷಗಳಿಂದ ಬರುತ್ತಿರುವಂತಹ ಗೋತ್ರ ವ್ಯವಸ್ಥೆ
ಕಳೆದ 100 ವರ್ಷಗಳಿಂದ ಮಾಯವಾಗುತ್ತಿದೆ. ನಿಮ್ಮ ಗೋತ್ರ ಯಾವುದೆಂದು ನಿಮಗೆ ತಿಳಿಯದಿದ್ದರೆ ನೀವು ನಿಮ್ಮ ಆಧ್ಯಾತ್ಮಿಕ ಮ್ಯಾಪ್ ಅನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದು ಅರ್ಥ. ಇದು ನಿಮ್ಮ ಆಧ್ಯಾತ್ಮಿಕ GPS. ಸರಿಯಾದ ಮಂತ್ರ, ಪೂಜಾ ವಿಧಾನ, ಧ್ಯಾನ, ಮದುವೆ, ಆಧ್ಯಾತ್ಮಿಕ ಮಾರ್ಗ ಇದೆಲ್ಲವನ್ನು ಗೋತ್ರದ ಆಧಾರದ ಮೂಲಕ ತಿಳಿದುಕೊಳ್ಳಬಹುದು. ಪೂಜೆಯಲ್ಲಿ ಗೋತ್ರವನ್ನು ಹೇಳುವುದು ನಾವು ಋಷಿಗಳಿಗೆ ಕೊಡುವಂತ ಒಂದು ಶಕ್ತಿಶಾಲಿ ಕರೆ ಅನ್ನಬಹುದು. ಅಂದರೆ ಆರಂಭದಲ್ಲಿ ಪಂಡಿತರು ನಮ್ಮ ಗೋತ್ರವನ್ನು ಕೇಳುತ್ತಾರೆ. ನಮ್ಮ ಗೋತ್ರ ಉಚ್ಚರಿಸಿ ಅವರು ಮಂತ್ರ ಹೇಳಿದರೆ ನಮ್ಮ ಗೋತ್ರದ ಋಷಿಯ ಆಧ್ಯಾತ್ಮಿಕ ಶಕ್ತಿ ಆ ಪೂಜೆಯಲ್ಲಿ ಪ್ರವೇಶಿಸುತ್ತದೆ. ಆದ್ದರಿಂದಲೇ ಪಂಡಿತರು ಪೂಜೆಗೂ ಮುಂಚೆ ಗೋತ್ರ ಕೇಳೋದು. ಇನ್ನು ತಡವಾಗುವುದಕ್ಕೂ ಮುಂಚೆ ನಿಮ್ಮ ಗೋತ್ರವನ್ನು ಪುನಃ ಸ್ಥಾಪಿಸಿ. ನಿಮ್ಮ ತಂದೆ ತಾಯಿಯನ್ನು ಕೇಳಿ, ಗೊತ್ತಿಲ್ಲ ಅಂದರೆ ಅಜ್ಜಿ ತಾತನನ್ನು ಕೇಳಿ, ಅವರಿಗೂ ತಿಳಿಯದಿದ್ದರೆ ರಿಸರ್ಚ್ ಮಾಡಿ ತಿಳಿದುಕೊಳ್ಳಿ. ನಿಮ್ಮ ಮಕ್ಕಳಿಗೆ ಗೋತ್ರ ತಿಳಿಸಿ. ನಿಮ್ಮ ಗೋತ್ರವನ್ನು ಹೆಮ್ಮೆಯಿಂದ ನೋಡಿ. ನೀವು 1990ರಲ್ಲಿ ಹುಟ್ಟಿರಬಹುದು, ಆದರೆ ನಿಮ್ಮೊಳಗೆ ಹರಿಯುವಂತ ಜ್ಞಾನವು ಕೃತಯುಗದ ಋಷಿಗಳದ್ದಾಗಿದೆ. ಗೋತ್ರ ಅನ್ನುವುದು ನಿಮ್ಮ ಆತ್ಮಕ್ಕೆ ಪಾಸ್ವರ್ಡ್ ಇದ್ದಂತೆ. ನಾವು ನಮ್ಮ ಫೋನ್, ವೈಫೈ, ಇಮೇಲ್ ಪಾಸ್ವರ್ಡ್ಗಳನ್ನು ನೆನಪಿಟ್ಟುಕೊಂಡಿದ್ದೀವಿ, ಆದರೆ ನಮ್ಮ ಆತ್ಮದ ಪಾಸ್ವರ್ಡ್ ಆಗಿರುವಂತಹ ಗೋತ್ರವನ್ನು ಮರೆತು ಬಿಟ್ಟಿದ್ದೇವೆ. ನಿಮ್ಮ ಮಾನಸಿಕ ಶಕ್ತಿ, ಕರ್ಮ ಮತ್ತು ಜ್ಞಾನ ಎಲ್ಲವೂ ನಿಮ್ಮ ಗೋತ್ರಕ್ಕೆ ಸಂಬಂಧಿಸಿದೆ. ಮದುವೆಯ ನಂತರ ಮಹಿಳೆಯರ ಗೋತ್ರ ಬದಲಾಗುತ್ತದಾ? ಖಂಡಿತ ಇಲ್ಲ. ಗೋತ್ರವು ಆಕೆಗೆ ಆಕೆಯ ತಂದೆಯಿಂದ ಬಂದಿರುತ್ತದೆ, ಆದರೆ ಆಕೆಯೊಂದಿಗೆ ಆಕೆಯ ಗೋತ್ರ ಕೂಡ ಸ್ಟಾಪ್ ಆಗುತ್ತೆ. ಏಕೆಂದ್ರೆ ಆಕೆಗೆ ಜನಿಸುವಂತ ಮಕ್ಕಳಿಗೆ ಅವರ ತಂದೆಯ ಗೋತ್ರ ಬರುವುದರಿಂದ. ನಮಗೆ ತಂದೆಯಿಂದ ಬಂದಂತ ಗೋತ್ರ ಹೆಣ್ಣು ಮಕ್ಕಳಾಗಿದ್ದರೆ ಸಾಯುವವರೆಗೂ ಅದೇ ಗೋತ್ರ ಇದ್ದು ನಮ್ಮ ಜೊತೆ ನಮ್ಮ ಗೋತ್ರ ಕೂಡ ಮುಗಿಯುತ್ತದೆ. ಅದೇ ಗಂಡು ಮಕ್ಕಳಾಗಿದ್ದರೆ ಅವರ ಮೂಲಕ ಅವರ ಮಕ್ಕಳಿಗೆ ಗೋತ್ರ ಕಂಟಿನ್ಯೂ ಆಗುತ್ತೆ. ಮದುವೆಯ ನಂತರ ಹೆಣ್ಣು ಮಕ್ಕಳಿಗೆ ಬದಲಾಗುವುದು ಮನೆ ಹೆಸರು ಮಾತ್ರ. ನಾನು ಈಗಾಗಲೇ ಹೇಳಿದ ಪ್ರಕಾರ ಗೋತ್ರ ಯಾವುದೋ ಮನೆತನದ ಹೆಸರು, ಜಾತಿ, ಕುಲ ಅಲ್ಲ. ಅದು ನಮ್ಮ ಕ್ಯಾರೆಕ್ಟರ್, ನಮ್ಮ DNA. ಹಾಗಾಗಿ ಅದು ನಾವು ಸಾಯುವವರೆಗೂ ಬದಲಾಗುವುದಿಲ್ಲ. ದೇವತೆಗಳು ಸಹ ಗೋತ್ರದ ನಿಯಮಗಳನ್ನು ಪಾಲಿಸುತ್ತಿದ್ದರು. ಶ್ರೀರಾಮನ ಮದುವೆ ಸಮಯದಲ್ಲಿ ಹೇಳಿದ್ದೇನೆಂದರೆ, ಶ್ರೀರಾಮ ಇಕ್ಷ್ವಾಕು ಕುಲಕ್ಕೆ ಸೇರಿದವರಾಗಿದ್ದು ವಸಿಷ್ಠ ಗೋತ್ರದವರು ಎಂದು. ಅದೇ ರೀತಿ ಸೀತಾದೇವಿ ಜನಕನ ಮಗಳಾಗಿದ್ದು ಕಶ್ಯಪ ಗೋತ್ರಕ್ಕೆ ಸೇರಿದವರೆಂದು. ಅಷ್ಟೊಂದು ಪವಿತ್ರವಾದದ್ದು ಗೋತ್ರ. ಇನ್ನು ಗೋತ್ರ ಮತ್ತು ಪ್ರಾರಬ್ಧ ಕರ್ಮ. ಕೆಲವು ಮಕ್ಕಳು ಬಾಲ್ಯದಿಂದಲೇ ವಿಶೇಷ ಅಭ್ಯಾಸಗಳನ್ನು ಹೊಂದಿರುತ್ತಾರೆ. ಇದು ಅವರ ಪ್ರಾರಬ್ಧ ಕರ್ಮ ಮತ್ತು ಗೋತ್ರದ ಕಾರಣದಿಂದ. ಋಷಿಗಳಿಗೆ ತಮ್ಮದೇ ಆದ ವಿಶೇಷ ಕರ್ಮ ಬೀಜಗಳಿವೆ. ನಿಮ್ಮಲ್ಲೂ ಕೂಡ ಅದೇ ಪ್ರಭಾವ ಇರುತ್ತದೆ. ಪ್ರತಿಯೊಂದು ಗೋತ್ರಕ್ಕೂ ತನ್ನದೇ ಆದ ಮಂತ್ರಗಳು ಮತ್ತು ದೇವತೆಗಳಿವೆ. ನಿಮ್ಮ ಗೋತ್ರಕ್ಕೆ ಸರಿಹೊಂದುವ ಮಂತ್ರವನ್ನು ನೀವು ಬಳಸದಿದ್ದರೆ ಫಲಿತಾಂಶಗಳು ಕಡಿಮೆ ಇರುತ್ತದೆ. ನೀವು ದಾರಿ ತಪ್ಪಿದಂತೆ ಅನಿಸಿದರೆ ನಿಮ್ಮ ಗೋತ್ರದ ಋಷಿಯ ಬಗ್ಗೆ ಧ್ಯಾನ ಮಾಡಿ. ಆ ಋಷಿ ಯಾವ ಆಲೋಚನೆಗಳಿಂದ ಬದುಕುತ್ತಿದ್ದರು ಎಂಬುದು ನಿಮ್ಮ ಧ್ಯಾನದಲ್ಲಿ ತಿಳಿದುಕೊಳ್ಳಿ. ನಿಮ್ಮೊಳಗೂ ಕೂಡ ಅದೇ ಋಷಿಯ ಶಕ್ತಿ ಇದೆ ಎಂದು ಅರ್ಥ ಮಾಡಿಕೊಳ್ಳಿ. ಎಷ್ಟೋ ದೊಡ್ಡ ದೊಡ್ಡ ಮಹಾರಾಜರು ಕೂಡ ಗೋತ್ರವನ್ನು ಗೌರವಿಸುತ್ತಿದ್ದರು. ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ಛತ್ರಪತಿ ಶಿವಾಜಿಯವರೆಗೆ ಅವರು ಮಾಡುವಂತ ರಾಜ್ಯದ ಎಲ್ಲಾ ವ್ಯವಹಾರಗಳಲ್ಲಿಯೂ ಗೋತ್ರದ ಜ್ಞಾನದ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಗೋತ್ರವಿಲ್ಲದಂತಹ ಸರ್ಕಾರವು ಪ್ರಾಣವಿಲ್ಲದ ದೇಹ ಎಂದು ಅವರು ನಂಬುತ್ತಿದ್ದರು. ಪ್ರಾಚೀನ ಕಾಲದಲ್ಲಿ ಗೋತ್ರದ ಆಧಾರದ ಮೇಲೆ ಪುರುಷರು ಹಾಗೂ ಮಹಿಳೆಯರನ್ನು ಅವರ ವಂಶ ಯಾವುದು ಎಂದು ಗುರುತಿಸಲಾಗುತ್ತಿತ್ತು. ಇದು ಮೂಢನಂಬಿಕೆ ಅಲ್ಲ, ಇದು ಒಂದು ವಿಜ್ಞಾನ. ಋಷಿಗಳು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದರು. ಆರೋಗ್ಯವನ್ನು ರಕ್ಷಿಸುವುದು, ನಕ್ಷತ್ರಗಳನ್ನು ಗಮನಿಸುವುದು, ಸದಾಚಾರವನ್ನು ಸ್ಥಾಪಿಸುವುದು, ನ್ಯಾಯವನ್ನು ನಿರ್ಮಿಸುವುದು, ಹೀಗೆ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡುತ್ತಿದ್ದರು. ನಿಮ್ಮ ಗೋತ್ರವು ಕೂಡ ಈ ಪಾತ್ರಗಳಲ್ಲಿ ಒಂದನ್ನು ತಪ್ಪದೆ ಹೊಂದಿರುತ್ತದೆ. ಗೋತ್ರ ಒಂದು ಧರ್ಮವಲ್ಲ,
ಅದೇ ನಿಮ್ಮ ನಿಜವಾದ ಗುರುತು. ನೀವು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅಲ್ಲದಿದ್ದರೂ ಕೂಡ ಗೋತ್ರವು ಮಾತ್ರ ನಿಮ್ಮ ಆಧ್ಯಾತ್ಮಿಕ ಗುರುತಾಗಿದೆ. ನೀವು ಗೋತ್ರವನ್ನು ನಂಬುವ ಅಗತ್ಯ ಇಲ್ಲ. ನಿಮ್ಮ ಗೋತ್ರ ನಿಮಗೆ ತಿಳಿದಿದ್ದರೆ ಸಾಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.